ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೂಪರ್ ಎಂಟರ ಗ್ರೂಪ್ ಹಂತದಲ್ಲಿ ಬಂದ್ಬಿಟ್ಟು ಶ್ರೀಲಂಕಾ ತಂಡ ನ್ಯೂಜಿಲೆಂಡ್ ವಿರುದ್ಧ ಹೀನಾಯವಾಗಿ ಸೋತ ತಕ್ಷಣವೇ ಗ್ರೂಪ್ ನಿಂದ ವಿಶ್ವಕಪ್ ನಿಂದನೇ ಔಟ್ ಆಗಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಶ್ರೀಲಂಕಾದ ನಾಯಕ ಶಣಕ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇನ್ನು ಕಣ್ಣೀರಿಟ್ಟರ್ ಅಂತ ಹೇಳಬಹುದು ಶಣಕ. ಅಷ್ಟಕ್ಕೂ ಏನೆಲ್ಲ ಮಾತನಾಡಿದ್ದಾರೆ ಪಂದ್ಯ ಸೋತ ಬಳಿಕ ಶ್ರೀಲಂಕಾದ ನಾಯಕ ಶಣಕ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಸೂಪರ್ ಎಂಟರಲ್ಲಿ ಗ್ರೂಪ್ 2ರಲ್ಲಿ ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ನಡುವೆ ಪಂದ್ಯ ಆದ್ರೆ ಇತ್ತು. ಇನ್ನು ಈ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಹೀನಾಯವಾಗಿ ಆದ್ರೆ ಸೋತಿತು ಶ್ರೀಲಂಕಾ ತಂಡ. ಇನ್ನು ಸೋತ ತಕ್ಷಣವೇ ಈ ಗ್ರೂಪ್ ನಿಂದ ಆದ್ರೆ ಹೊರಬಿದ್ದಿದೆ ಮತ್ತು ವಿಶ್ವಕಪ್ ನಿಂದಾನೇ ಔಟ್ ಆಗಿದೆ ಅಂತಾನೆ ಹೇಳ್ಬಹುದು ಶ್ರೀಲಂಕಾ. ಹೌದು ಸ್ನೇಹಿತರೆ, ಈ ಪಂದ್ಯ ಬಂದ್ಬಿಟ್ಟು ನ್ಯೂಜಿಲೆಂಡ್ ತಂಡದ ವಿರುದ್ಧ ಶ್ರೀಲಂಕಾ ಸೋತ ತಕ್ಷಣವೇ ಮಾತನಾಡಿದಂತ ಶಣಕ ಏನೆಲ್ಲ ಮಾತನಾಡಿದಾರೆ ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನ್ಯೂಜಿಲೆಂಡ್ ಮತ್ತು ಶ್ರೀಲಂಕಾ ನಡುವಿನ ಮ್ಯಾಚ್ ಹೈಲೈಟ್ಸ್ ಬಗ್ಗೆ ತಿಳಿಲೇಬೇಕು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯನ ನ್ಯೂಜಿಲೆಂಡ್ ವಿರುದ್ಧ ಯಾವಾಗೋ ಗೆಲ್ಬೇಕಾಗಿತ್ತು ಅಂತ ಹೇಳ್ಬೋದು ಶ್ರೀಲಂಕಾ. ಆದ್ರೆ ಈ ಪಂದ್ಯನ ನ್ಯೂಜಿಲೆಂಡ್ ಕಡೆಗೆ ವಾಲುವಂತೆ ಮಾಡಿದ್ದು ಮಿಚೆಲ್ ಶಾಂಟ್ನರ್ ಮತ್ತು ಕೋನಂಕಿ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರ, ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿದ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು 168 ರನ್ ಆದ್ರೆ ಹೊಡಿತಾರೆ, 7 ವಿಕೆಟ್ ಕಳ್ಕೊಂಡು. ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು 86 ರನ್ಗಳಿಗೆ 6 ವಿಕೆಟ್ ಆದ್ರೆ ಕಳ್ಕೊಂಡಿರ್ತಾರೆ. ಆವಾಗ್ಲೇ ಬಂದ್ಬಿಟ್ಟು ಆಲ್ಮೋಸ್ಟ್ ಆಲ್ ಆಗಿ ನ್ಯೂಜಿಲೆಂಡ್ ತಂಡ 110-120 ರನ್ಗೆ ಆಲ್ ಔಟ್ ಆಗ್ಬೇಕಂತಾನೆ ಹೇಳ್ಬೋದು. ಆದ್ರೆ ಶಾಂಟ್ನರ್ ಮತ್ತು ಕೋನಂಕಿ ಆಡಿದಂತ ಮ್ಯಾಚ್ ಇನ್ನಿಂಗ್ಸ್ ಮತ್ತು ಬಿಗ್ ಇನ್ನಿಂಗ್ಸ್ ಮಾತ್ರ ಟೀಮ್ ಇಂಡಿಯಾಗೆ ಒಂದು ಮೆರುಗು ತಂದಿದೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ಪಂದ್ಯದಲ್ಲಿ ಮಿಚೆಲ್ ಶಾಂಟ್ನರ್ ಅವರು ಕೇವಲ 26 ಬಾಲ್ಗಳಲ್ಲಿ 47 ರನ್ ಆದ್ರೆ ಹೊಡಿತಾರೆ. 4 6 ಮತ್ತು 2 4 180 ಸ್ಟ್ರೈಕ್ ರೇಟ್ ನಲ್ಲಿ ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದ್ರ ಅಂತ ಹೇಳ್ಬೋದು. ದೊಡ್ಡ ನಾಕ್ ಕೂಡ ಆಡ್ತಾರೆ ಮಿಚೆಲ್ ಶಾಂಟ್ನರ್. ಇನ್ನು ಇವರಿಗೆ ಸಾಥ್ ಕೊಟ್ಟದಂತ ಕೋನಂಕಿ ಕೂಡ 31 ರನ್ ಆದ್ರೆ ಹೊಡಿತಾರೆ. ಎಸ್ಪೆಷಲಿ ಇವರು ಕೂಡ 2 6 3 4 134 ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಆಡ್ತಾರೆ. ಇವರಿಬ್ಬರ ಜೊತೆ ಆಟ 80+ ರನ್ ಕೂಡ ಕಲೆ ಹಾಕ್ತಾರೆ ಅಂತ ಹೇಳ್ಬೋದು. ಕೇವಲ ಒಂದೇ ಒಂದು ವಿಕೆಟ್ ಆದ್ರೆ ಕಳ್ಕೊಳ್ತಾರೆ ಆ ಕಡೆ. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು ಶಾಂಟ್ನರ್ ಮತ್ತು ಕೋನಂಕಿಯಿಂದಾನೇ ಈ ಪಂದ್ಯ ಗೆದ್ದಿದೆ ಅಂದ್ರೂ ತಪ್ಪಿಲ್ಲ. ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ 168 ರನ್ ಆದ್ರೆ ಹೊಡಿತಾರೆ. ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ಶ್ರೀಲಂಕಾ ತಂಡ ಆಲ್ಮೋಸ್ಟ್ ಆಲ್ ಆಗಿ ಎಲ್ಲ ಡಾಮಿನೇಟ್ ಮಾಡಿದ್ರ ಅಂತ ಹೇಳ್ಬೋದು ಶ್ರೀಲಂಕಾ ಮೇಲೆ ನ್ಯೂಜಿಲೆಂಡ್ ಬೌಲರ್ಸ್. ನ್ಯೂಜಿಲೆಂಡ್ ತಂಡ ವಿರುದ್ಧ ಶ್ರೀಲಂಕಾ ಕೇವಲ 107 ರನ್ ಗಳಿಸಲಷ್ಟೇ ಶಕ್ತಿಹೀನವಾಯಿತು ಅಂತ ಹೇಳ್ಬೋದು. ಇನ್ನು 107 ರನ್ ಗಳಿಸುವಷ್ಟರಲ್ಲಿ 8 ವಿಕೆಟ್ ಕಳ್ಕೊಂಡು 20 ಓವರ್ ಕೂಡ ಕಂಪ್ಲೀಟ್ ಆಗುತ್ತೆ. ಇನ್ನು ಅಷ್ಟರಲ್ಲಿ ನ್ಯೂಜಿಲೆಂಡ್ ತಂಡ 61 ರನ್ ಗಳಿಂದ ಗೆದ್ದುಕೊಳ್ಳುತ್ತೆ ಅಂತಾನೆ ಹೇಳ್ಬೋದು ಈ ಪಂದ್ಯವನ್ನು. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ಶ್ರೀಲಂಕಾದ ನಾಯಕ ಶಣಕ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಕಣ್ಣಲ್ಲಿ ಕಣ್ಣೀರಾದ್ರೆ ಬರುತ್ತೆ. ಹೌದು ಸ್ನೇಹಿತರೆ, ಕ್ಷಣಕ್ ಅವರು ಈ ರೀತಿ ಆದ್ರೆ ಹೇಳ್ತಾರೆ, ನನಗೆ ಈ ಪಂದ್ಯ ಸೋತದ್ದು ಬೇಜಾರಿಲ್ಲ ಮತ್ತು ಬೇಜಾರು ಆಗ್ತಾ ಇರೋದು ನನಗೆ ಒಂದೇ. ಈ ಪಂದ್ಯಕ್ಕಾಗಿ ಬಂದಿರುವಂತ ನಮ್ಮ ಶ್ರೀಲಂಕಾದ ಅಭಿಮಾನಿಗಳಿಗೆ ನಾವು ನೋವು ಕೊಟ್ಟಂತೆ ಆಗಿದೆ ಮತ್ತು ಇವತ್ತಿನ ಪಂದ್ಯದಲ್ಲಿ ನಾವು ಗೆಲ್ಲಬೇಕಾಗಿತ್ತು. ನಮ್ಮ ತವರಲ್ಲೇ ನಾವು ಈ ರೀತಿ ಸೋತಿದ್ದೇವೆ ಮತ್ತು ಹೀನಾಯವಾಗಿ ಆದ್ರೆ ಸೋತಿದ್ದೇವೆ. ಆ ಕಾರಣದಿಂದಾಗಿ ನನಗೆ ತುಂಬಾನೇ ಬೇಜಾರಾಗ್ತಾ ಇದೆ. ನಮ್ಮ ಆಟಗಾರರನ್ನು ನೋಡಿ ನನಗೆ ಬೇಜಾರಾಗುತ್ತಿಲ್ಲ. ನಮ್ಮನ್ನು ನೋಡಕ್ಕೆ ಬಂದಿರುವಂತ ಪ್ರೇಕ್ಷಕರನ್ನು ನೋಡಿ ನನಗೆ ಕಣ್ಣೀರಾದ್ರೆ ಬರ್ತಾ ಇದೆ. ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ನಮಗೆ ಹುಮ್ಮಸ್ಸು ತುಂಬಲು ಬಂದಿದ್ದರು ಮತ್ತು ಪ್ರತಿಯೊಂದು ಬಾಲು ನಾವು ಬೌಲಿಂಗ್ ಮಾಡಿದಾಗ ಪ್ರತಿಯೊಂದು ಬಾಲ್ಗೆ ಎಂಕರೇಜ್ ಆದ್ರೆ ಮಾಡಿದ್ದರು. ಆದ್ರೆ ಅವರ ಮುಂದೆಯೇ ನಾವು ಹೀನಾಯವಾಗಿ ಆದ್ರೆ ಸೋತಿದ್ದೇವೆ ಮತ್ತು ನಮಗೆ ಅವರ ಮುಂದೆ ತಲೆ ಎತ್ತಲು ಸಾಧ್ಯವಾಗುತ್ತಿಲ್ಲ ಅಂತಂದು ಶ್ರೀಲಂಕಾದ ನಾಯಕ ಶಣಕಾದ್ರೆ ಹೇಳಿದ್ರ ಅಂತಾನೆ ಹೇಳ್ಬೋದು. ಇನ್ನು ತಮ್ಮ ಬ್ಯಾಟರ್ಸ್ ಮತ್ತು ಬೌಲರ್ಸ್ ಬಗ್ಗೆ ಕೂಡ ಮಾತಾಡ್ತಾರೆ. ಬೌಲರ್ಸ್ ಏನೋ ಅದ್ಭುತವಾಗಿ ಬೌಲಿಂಗ್ ಮಾಡಿದರು, ಆದರೆ ಕೊನೆಯಲ್ಲಿ ರನ್ಸ್ ಆದ್ರೆ ಬಿಟ್ಟು ಕೊಟ್ಟರು. ಆದ್ರೆ ನಮ್ಮ ಬ್ಯಾಟರ್ಸ್ ಯಾರು ಕೂಡ ಇವತ್ತು ಹೇಳಿಕೊಳ್ಳುವಂತ ಬ್ಯಾಟಿಂಗ್ ಮಾಡಲಿಲ್ಲ. ಆದ್ರೆ ಆ ಕಾರಣದಿಂದಾಗಿ ನಾವು ಈ ಪಂದ್ಯದಲ್ಲಿ ಸೋತಿದ್ದೇವೆ ಅಂತಂದು ಶ್ರೀಲಂಕಾದ ನಾಯಕ ಶಣಕಾದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.